ಬೆಂಗಳೂರು ದೇಶದ ಐಟಿ ಎಕ್ಸ್ಪೋರ್ಟ್ಗಳಲ್ಲಿ 38% ಐಟಿ ಎಕ್ಸ್ಪೋರ್ಟ್ ಬೆಂಗಳೂರಿನ 18 ಕಿಲೋಮೀಟರ್ ರೋಡ್ ಸ್ಟ್ರೆಚ್ ದೇಶಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. 1 ಲಕ್ಷಕ್ಕೂ ಹೆಚ್ಚು PhD ಗಳನ್ನ ಮಾಡಿರುವಂತಹ PhD ಹೋಲ್ಡರ್ಸ್ ಇಡೀ ದೇಶದಲ್ಲಿ ಅತ್ಯಂತ ದೊಡ್ಡ ಕಾನ್ಸಂಟ್ರೇಷನ್ ಇರುವಂತದ್ದು ಬೆಂಗಳೂರು ನಗರದಲ್ಲಿ. ಈ ಕ್ಷೇತ್ರವನ್ನ ನಾನು ರೆಪ್ರೆಸೆಂಟ್ ಮಾಡಬೇಕಾದಾಗ ಈ ಕ್ಷೇತ್ರದ ಕುಂದುಕೊರತೆಗಳೇನು, ಯಾವುದನ್ನ ಚಾಲೆಂಜಸ್ ಗಳಿದ್ದಾವೆ, ಅದನ್ನು ಹೇಗೆ ನಾವು ಸಾಲ್ವ್ ಮಾಡಬೇಕು, ಇದ್ರ ಕಡೆಗೆ ನಾನು ಕಣ್ಣಾಯಿಸಬೇಕು ಅಂತ ಪ್ರಯತ್ನ ಪಟ್ಟಾಗ ನನಗೆ ಅತ್ಯಂತ ಗಾಬರಿ ಉಂಟು ಮಾಡುವಂಥ, ಡಿಸಪಾಯಿಂಟ್ಮೆಂಟ್ ಉಂಟು ಮಾಡುವಂಥ, ಆಶ್ಚರ್ಯ ಪಡುವಂಥ ಮಟ್ಟದಲ್ಲಿ ನನಗೆ ಗಮನಕ್ಕೆ ಬಂದಿದ್ದು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಳೆದ 10 ವರ್ಷಗಳಿಂದ ಸತತವಾಗಿ ಅತಿ ಹೆಚ್ಚು ಜನ ವಿದ್ಯಾರ್ಥಿಗಳು SSLC ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗ್ತಾ ಇರುವಂಥದ್ದು ನಮ್ಮ ಬೆಂಗಳೂರು ನಗರದಲ್ಲಿ, ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ, ದಕ್ಷಿಣದ ಒಂದು ಎಜುಕೇಶನ್ ಡಿಸ್ಟ್ರಿಕ್ಟ್ ನಲ್ಲಿ ಅಂತ ಗೊತ್ತಾದಾಗ ಬಹಳ ಬೇಜಾರಾಯಿತು. SSLC ಪರೀಕ್ಷೆಯಲ್ಲಿ ಸಿಂಗಲ್ ಡಿಜಿಟ್ ನಲ್ಲಿ ಮಾರ್ಕ್ಸ್ ತಗೊಂಡು ಫೇಲ್ ಆದಂತ ವಿದ್ಯಾರ್ಥಿಗಳ ಅತ್ಯಂತ ದೊಡ್ಡ ಸಂಖ್ಯೆ ಇದೇ ಕ್ಷೇತ್ರದಲ್ಲಿ ಅಂತಂದಾಗ ಎಂಥ ತಾರತಮ್ಯ ಇದೆ. 2017-18ರಲ್ಲಿ 15,753 ವಿದ್ಯಾರ್ಥಿಗಳು ಬೆಂಗಳೂರು ದಕ್ಷಿಣದಲ್ಲಿ SSLC ಎಕ್ಸಾಮ್ ನಲ್ಲಿ ಫೇಲ್ ಆಗ್ತಾರೆ ಅಂತಂದ್ರೆ ಇದಕ್ಕಿಂತ ಅವಮಾನ ನಮ್ಮ ಕ್ಷೇತ್ರಕ್ಕೆ ಇನ್ನೇನು? ಇದಕ್ಕಾಗಿಯೇ ಸೂರ್ಯ ಅವರು ದ ಬೆಸ್ಟ್ ಅಂದರೆ ಬೆಂಗಳೂರು ದಕ್ಷಿಣ ಶಿಕ್ಷಣ ಹಾಗೂ ಸಾಮಾಜಿಕ ಪರಿವರ್ತನಾ ಕಾರ್ಯಕ್ರಮವನ್ನು ರಚಿಸಿ ಇದರ ಮುಖಾಂತರ ಕ್ಷೇತ್ರದ ಶಿಕ್ಷಣ ಪದ್ಧತಿಯನ್ನು ಉತ್ತಮಗೊಳಿಸಲು ಸಜ್ಜಾದರು. Every student in any educational institution will emphasize more on how to, which guide to buy, which guidebook to learn, which coaching class to attend. In this country, guidebooks have more important than textbooks. Coaching centers have more important than classroom lectures, because conceptual learning was not emphasized as much as rote learning. This very important lacunae of the education system, especially in primary education, has been removed. ಆರ್ಥಿಕ ಕಾರಣಗಳಿಗಾಗಿ ಯಾವೊಬ್ಬ ಮಗುವು ಗುಣಮಟ್ಟದ ಶಿಕ್ಷಣದಿಂದ ದೂರವಾಗಬಾರದು ಎಂಬ ಉದ್ದೇಶದಿಂದ ತಮ್ಮ ಬೆಸ್ಟ್ ಯೋಜನೆ ಅಡಿಯಲ್ಲಿ ಹಲವಾರು ಕಾರ್ಯಗಳನ್ನು ಸಂಸದ ಸೂರ್ಯ ಕೈಗೆತ್ತಿಕೊಂಡಿದ್ದಾರೆ. ಕ್ಷೇತ್ರದ ಮಕ್ಕಳಿಗೆ ಸುಲಭವಾಗುವಂತೆ ಕರ್ನಾಟಕ ಶಿಕ್ಷಣ ಸಂಸ್ಥೆಯೊಂದಿಗೆ ಸೇರಿ SSLC ಮಕ್ಕಳಿಗಾಗಿ ವರ್ಕ್ ಬುಕ್ಸ್ಗಳನ್ನು ರಚಿಸಿ ಕ್ಷೇತ್ರದ 30,000 ಮಕ್ಕಳಿಗೆ ಅದನ್ನು ಉಚಿತವಾಗಿ ವಿತರಿಸಿರುತ್ತಾರೆ. ಇದರಿಂದ SSLC ವಿದ್ಯಾರ್ಥಿಗಳ ಪಾಸಿಂಗ್ ಫಲಿತಾಂಶದಲ್ಲಿ ವೃದ್ಧಿಯಾಗಿರುವುದು ವಿಶೇಷ. ಬೆಂಗಳೂರಿನ ಮತ್ತು ಬೆಂಗಳೂರು ದಕ್ಷಿಣದ ಎಲ್ಲ ಜನರಲ್ಲಿ ನಾವೆಲ್ಲರೂ ಒಂದು ಸಂಕಲ್ಪ ಮಾಡೋಣ. For want of care, for want of attention, for want of resources, for want of mentorship and guidance, no student will ever fail in Bengaluru South. ಫಲಿತಾಂಶ ವೃದ್ಧಿಗೆ ಪೂರಕವಾಗಿ ವಿಷಯವಾರು ಪ್ರಾಧ್ಯಾಪಕರಿಗೆ ತರಬೇತಿ ಶಿಬಿರ, ಮೋಟಿವೇಶನಲ್ ಕ್ಲಾಸ್ಗಳನ್ನು ಕೂಡ ಸೂರ್ಯರವರ ಕಚೇರಿಯಿಂದ ಆಯೋಜಿಸಲಾಗಿದೆ. About this initiative by THC Surya, I felt there is something that I can do for the government school kids. ಸೊ ನಿಮ್ಮ ಮಕ್ಕಳಲ್ಲಿ ಬರೀ ಮಾರ್ಕ್ಸು ಸಿಲೆಬಸ್ಸು ಕಂಪ್ಲೀಟ್ ಮಾಡೋ ದೃಷ್ಟಿಯಲ್ಲೇ ಓದೋದನ್ನು ಇಟ್ಕೊಂಡಿರುವಾಗ ಬೇರೆ ಆಸ್ಪೆಕ್ಟ್ಸನ್ನು ತೋರಿಸಿ ಮಿನಿಮಮ್ ಯಾವುದೇ ಮಗು ಒಂದು ಮುಂದೆ ಹೋಗೋಕ್ಕೆ ಸುಲಭವಾಗಿ ನಾಲೆಜ್ನ ಪಡ್ಕೊಳ್ಳೋಕ್ಕೆ, ಜ್ಞಾನ ಪಡ್ಕೊಳ್ಳೋಕ್ಕೆ ಒಂದು 10th ಪಾಸ್ ಆದರೆ ಏನೇನು ಬೇಕು ರಿಕ್ವೈರ್ಮೆಂಟ್ ಅನ್ನೋದನ್ನ ಭಾಳ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಅಂತ ನನಗೆ ಅನ್ನಿಸ್ತು. ಒಂದೂವರೆ ವರ್ಷದ ಹಿಂದೆ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಲಿರುವಂಥ ಪ್ರತಿಭಾನ್ವಿತ ಮಕ್ಕಳು ಯಾರು ಒಳ್ಳೆ ಚೆನ್ನಾಗಿ ಓದ್ತಾ ಇದ್ದಾರೆ ಅಂಥವ್ರಿಗೆ ಸ್ವಲ್ಪ ಸಹಾಯದ ಅವಶ್ಯಕತೆ ಇದೆ. ಅಂಥ ಮಕ್ಕಳಿಗೆ ಯಾವ ಕಾರಣಕ್ಕೂ ಮನೆಯಲ್ಲಿರುವಂಥ ಆರ್ಥಿಕ ಪರಿಸ್ಥಿತಿ ಅವರ ವಿದ್ಯಾಭ್ಯಾಸದ ಕನಸಿಗೆ ಅಡ್ಡಿ ಬರಬಾರದು ಅನ್ನುವಂಥ ಉದ್ದೇಶದಿಂದ ಸ್ಕಾಲರ್ಶಿಪ್ ಕೊಡೋಣ ಮಕ್ಕಳಿಗೆ, ಅವರಿಗೆ ಆರ್ಥಿಕವಾಗಿ ಒಂದು ಸಹಾಯ ಮಾಡಿದಾಗೂ ಆಗತ್ತೆ, ಚೆನ್ನಾಗಿ ಓದಿ ಅನ್ನೋದಕ್ಕೆ ಪ್ರೋತ್ಸಾಹ ಕೊಟ್ಟಾಗೂ ಆಗತ್ತೆ, ಮತ್ತೆ ಸಮಾಜ ನಿಮ್ಮನ್ನ ಗುರುತಿಸ್ತಾ ಇದೆ, ನೋಡ್ತಾ ಇದೆ ಅನ್ನುವಂತ ಮೆಸೇಜ್ ಕೊಡಬೇಕು ಅನ್ನೋ ಉದ್ದೇಶದಿಂದ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅನ್ನು ನಾವು ಶುರು ಮಾಡಿದ್ವಿ. My father died due to corona last year. Now I am studying 10th standard. For me, for fees, my mom struggled a lot because nowadays we struggle more to 1 rupee also.
ನಮಸ್ಕಾರ, ನನ್ನ ಹೆಸರು ಮುನಿರಾಮಯ್ಯ ಅಂತ. ನಾನು ಮೋನೋಟೈಪ್ ಕಾವೇರಿ ನಗರದಲ್ಲಿ ವಾಸವಾಗಿದ್ದೀನಿ. ನನ್ನ ಮಗಳು PUC ಓದ್ತಾ ಇದ್ದಾಳೆ. ಆಮೇಲೆ ನಮ್ಮ ಮನೆ ಎದುರುಗಡೆ ಮಂಜುನಾಥ್ ಅನ್ನೋರು ಹೇಳಿದ್ರು MP ಆಫೀಸಲ್ಲಿ ನಮೋ ವಿದ್ಯಾನಿಧಿ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ. ನಾವು ಆಫೀಸ್ಗೆ ಹೋದ್ವಿ. ಅಲ್ಲಿ ವಿಚಾರಿಸಿದಾಗ ಮಾರ್ಕ್ಸ್ ಕಾರ್ಡು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಕೇಳಿದ್ರು. ಅದನ್ನೆಲ್ಲ ಒದಗಿಸಿದ್ವಿ. ನಾವು ಒದಗಿಸಿ ಒಂದು ಸ್ವಲ್ಪ ದಿನದಲ್ಲೇ ನಮಗೆ 10,000 ರೂಪಾಯಿ ಚೆಕ್ ಕೊಟ್ಟರು. ನಮ್ಗೆ ತುಂಬ ಉಪಯೋಗ ಆಯಿತು, ತುಂಬ ಹೆಲ್ಪ್ ಆಯಿತು. MP ಆಫೀಸ್ ಅವ್ರಿಗೆ ಮತ್ತು ತೇಜಸ್ವಿ ಸೂರ್ಯ ಅವ್ರಿಗೆ ತುಂಬ ಥ್ಯಾಂಕ್ಸ್. ನಾವು ಈ ನಮ್ಮದೊಂದು ಟಾರ್ಗೆಟ್ ಇದೆ. ನಾವು 10,000 ಮಕ್ಕಳಿಗೆ, ನಮ್ಮ ಕ್ಷೇತ್ರದಲ್ಲಿರುವಂಥ 10,000 ಪ್ರತಿಭಾನ್ವಿತ ಮಕ್ಕಳಿಗೆ ನಾವು ವಿದ್ಯಾನಿಧಿ ಸ್ಕಾಲರ್ಶಿಪ್ ಅನ್ನು ಕೊಡಬೇಕು ಅಂತ. ನಮೋ ವಿದ್ಯಾನಿಧಿ ಸ್ಕಾಲರ್ಶಿಪ್ ಯೋಜನೆ ಮೂಲಕ ಬೆಂಗಳೂರು ದಕ್ಷಿಣ ಕ್ಷೇತ್ರದ 10,000 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಾರ್ಷಿಕ 10,000 ರೂಗಳ ವಿದ್ಯಾರ್ಥಿ ವೇತನ ನೀಡಿ ಅವರ ಶೈಕ್ಷಣಿಕ ಪ್ರಗತಿಗೆ ಅನುಕೂಲ ಕಲ್ಪಿಸುವ ಕಾರ್ಯ ಮಾನ್ಯ ಸಂಸದ ಸೂರ್ಯ ಅವರು ನಡೆಸಿಕೊಂಡು ಬರುತ್ತಿರುವುದು ನಿಜಕ್ಕೂ ಅಭಿನಂದನಾರ್ಹ ಕಾರ್ಯ. ನಮೋ ವಿದ್ಯಾ ಕೇಂದ್ರದ ಮೂಲಕ SSLC ವಿದ್ಯಾರ್ಥಿಗಳಿಗೆ ವಿಷಯವಾರು ಟ್ಯೂಷನ್ ತರಬೇತಿ ಕೂಡ ನೀಡಲಾಗುತ್ತಿದೆ. ಇವತ್ತು ಈ ದೇಶವನ್ನ ನೇತೃತ್ವ ಮಾಡ್ತಾ ಇರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದಾರಲ್ಲ, ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಲ್ಲಿ ಟೀ ಮಾಡ್ತಾ ಇದ್ರು. ಅವರಿವತ್ತು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ನೀವು ಕೂಡ ಮನಸ್ಸು ಮಾಡಿದ್ರೆ, ಪ್ರಯತ್ನ ಪಟ್ರೆ, ಪ್ರತಿಭೆಯಿಂದ ನೀವು ಅದ್ರ ಪ್ರತಿ ದಿವಸ ಹಾರ್ಡ್ ವರ್ಕ್ ಮಾಡಿದ್ರೆ ನರೇಂದ್ರ ಮೋದಿ ಯಾವ ರೀತಿ ದೇಶಕ್ಕೆ ಬೆಳಗಾಗುವಂತ ಮಟ್ಟಕ್ಕೆ ಬೆಳೆದ್ರೋ, ನೀವು ಕೂಡ ನಿಮ್ಮ ಕುಟುಂಬ, ನಮ್ಮ ನಾಡು, ನಮ್ಮ ಕರ್ನಾಟಕ, ನಮ್ಮ ದೇಶ ಹೆಮ್ಮೆ ಪಡುವಂತ ಮಟ್ಟಕ್ಕೆ ನೀವು ಕೂಡ ಮಾಡ್ಬೋದಾ? ಈ ಯೋಜನೆಗಳು ಇಲ್ಲಿಗೆ ನಿಲ್ಲಲಿಲ್ಲ. ನಾಳೆಯ ನಾಯಕರಾಗಲು ಶಕ್ತಿಯನ್ನು ನೀಡುವ ಯೂತ್ ಕ್ಯಾನ್ ಲೀಡ್ ಕಾರ್ಯಕ್ರಮವು ನಮ್ಮ ಯುವಜನರ ಹೃದಯಗಳಲ್ಲಿ ಒಂದು ಹುಮ್ಮಸ್ಸಿನ ಜ್ವಾಲೆಯನ್ನೇ ಹುಟ್ಟುಹಾಕಿದೆ. ಸಾರ್ವಜನಿಕ ನಿಯಮ ನಿರ್ವಾಹದಿಂದ ಸಮುದಾಯ ಸಕ್ರಿಯತೆಗೆ ಬೇಕಾದ ಕಾರ್ಯಗಳವರೆಗೂ ಇದರ ಮೂಲಕ ತರಬೇತಿ ನೀಡಿ ಭವಿಷ್ಯದ ನಾಯಕರನ್ನು ರೂಪಿಸುತ್ತಿದೆ. ಇದರ ಮೂಲಕ ವಿದ್ಯಾರ್ಥಿಗಳಿಗೆ ಆಡಳಿತದ ಅನುಭವ ಪಡೆಯಲು ಒಂದು ಅದ್ಭುತ ಅವಕಾಶವನ್ನು ರೂಪಿಸಿಕೊಟ್ಟಿದ್ದಾರೆ. ತೇಜಸ್ವಿ ಸೂರ್ಯ ಅವರ ಯೋಚನೆಗಳು ನಮ್ಮ ನಾಡಿನ ಯುವಕರಿಗೆ ಸ್ಫೂರ್ತಿ ತುಂಬಿ ಅವರನ್ನು ದೇಶಕ್ಕೆ ಉತ್ತಮ ಪ್ರಜೆಗಳನ್ನಾಗಿ ನೀಡುವ ಕಡೆ ಹೆಜ್ಜೆ ಹಾಕಿವೆ. ಮಾದರಿ G20 ಸಮಿಟ್ ಆಯೋಜಿಸುವ ಮೂಲಕ ಅವರಲ್ಲಿ ನಾಯಕತ್ವದ ಗುಣಗಳ ಉತ್ತೇಜನೆಗೆ ಸಂಸದರ ಕಚೇರಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಬೆಂಗಳೂರು ದಕ್ಷಿಣದ 40 ಶಿಕ್ಷಣ ಸಂಸ್ಥೆಗಳಿಂದ ವಿದ್ಯಾರ್ಥಿಗಳು ಆಗಮಿಸಿ ತಮ್ಮ ಪ್ರತಿಭಾ ಪ್ರದರ್ಶನದ ವೇದಿಕೆಯನ್ನಾಗಿ ಬಳಸಿಕೊಂಡಿದ್ದು ವಿಶೇಷ. ಪರಿಸರ, ಸಾಮಾಜಿಕ ಜವಾಬ್ದಾರಿ, ಸಾಂಸ್ಕೃತಿಕ ಅರಿವು ಮೂಡಿಸಲು ವಿದ್ಯಾರ್ಥಿಗಳಿಗೆ ಇದೊಂದು ಅಪರೂಪದ ಅವಕಾಶ ಆಗಿತ್ತು. ಈ ಸಂಸ್ಥೆಯಿಂದ ಸರ್ಕಾರಿ ಶಾಲಾ ಕ್ರೀಡೋತ್ಸವ, ಮಾಡೆಲ್ G20 ಸಮ್ಮೇಳನ, ಬೆಂಗಳೂರು ವಿಂಗಡಣೆಯ ಕುರಿತು ಚರ್ಚೆ ಮತ್ತು BMLTA ಅಧಿನಿಯಮ ಇತ್ಯಾದಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಯುದ್ಧದ ಸಮಯದಲ್ಲಿ ಉಕ್ರೇನ್ ದೇಶದಿಂದ ಅಷ್ಟೇ ಅಲ್ಲದೆ ಕೋವಿಡ್ ಸಮಯದಲ್ಲಿ ಯುರೋಪ್ ಮತ್ತು US ದೇಶಗಳಿಂದ ಯೂನಿವರ್ಸಿಟಿ ವಿದ್ಯಾರ್ಥಿಗಳನ್ನು ಆಪರೇಷನ್ ಗಂಗಾ ಹಾಗೂ ವಂದೇ ಭಾರತ್ ಮಿಷನ್ ಮೂಲಕ ಸುರಕ್ಷಿತವಾಗಿ ಮರಳಿ ಭಾರತಕ್ಕೆ ಕರೆತರಲಾಯಿತು. Tejasvi Surya assisted in the repatriation of about 1,090 stranded Indians from 24 countries, including the United States, United Kingdom, Greece, Mexico, Philippines, and Hong Kong. He also undertook measures to assist in the repatriation of Indian students in Ukraine. ಕೋವಿಡ್ ನಂತರ ಶಾಲಾ ಚಟುವಟಿಕೆಗಳಿಂದ ದೂರವೇ ಉಳಿದಿದ್ದ ಮಕ್ಕಳಿಗೆ ಬೇಸಿಗೆ ಶಿಬಿರ ಆಯೋಜಿಸಿ ವಿವಿಧ ಚಟುವಟಿಕೆಗಳ ಮೂಲಕ ಅವರ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಸಂಸದ ಸೂರ್ಯರವರ ಹೆಗ್ಗಳಿಕೆ. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಅನುಕೂಲ ಕಲ್ಪಿಸುವ ನಮೋ ವಿದ್ಯಾನಿಧಿ ಸ್ಕಾಲರ್ಶಿಪ್ ಯೋಜನೆ, ಯುವಕರಿಗೆ ಆಡಳಿತದ ವಿವಿಧ ಮಜಲುಗಳನ್ನು ಪರಿಚಯಿಸುವ ಯೂತ್ ಕ್ಯಾನ್ ಲೀಡ್ ಅಭಿಯಾನ, ವಿದ್ಯಾರ್ಥಿಗಳ ಫಲಿತಾಂಶ ವೃದ್ಧಿಗೆ ತರಬೇತಿ, ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಒದಗಿಸುವಿಕೆಗೆ ಕ್ರಮ ಸೇರಿದಂತೆ ಇನ್ನೂ ಅನೇಕ ಕಾರ್ಯಗಳಿಂದ ಬೆಂಗಳೂರು ದಕ್ಷಿಣದಲ್ಲಿ ಶಿಕ್ಷಣ ಕ್ಷೇತ್ರದ ಸುಧಾರಣೆಗೆ ಸಂಸದ ಶ್ರೀ ತೇಜಸ್ವಿ ಸೂರ್ಯರವರು ಶ್ರಮಿಸುತ್ತಿರುವುದು ಅನುಕರಣೀಯ.